8ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಸಂಖ್ಯೆಗಳೊಂದಿಗೆ ಆಟ ಪ್ಲೇಯಿಂಗ್ ವಿತ್ ನಂಬರ್ಸ್ ಇದರ ಮುಂದಿನ ಭಾಗವನ್ನು ನೋಡೋಣ. ಈ ಅಭ್ಯಾಸದಲ್ಲಿರುವ 4 ಲೆಕ್ಕಗಳನ್ನು ಹಿಂದಿನ ಭಾಗದಲ್ಲಿ ಮಾಡಿದ್ದೆ. ಈಗ 5ನೇ ಲೆಕ್ಕದಿಂದ ಪ್ರಾರಂಭ ಮಾಡೋಣ. AB ಇಂಟು 3 CAB. ಈಗ ನೋಡಿ, ಬಿಡಿ ಸ್ಥಾನದಲ್ಲಿ ಬಿ ಇದೆ. 3 ಇಂಟು ಬಿ ಆಗಬೇಕು. ಬಿ ಸ್ಥಾನದಲ್ಲಿ ನಾವು 0 1 2 3 ಹೀಗೆ ಇಡುತ್ತಾ ಹೋದರೆ ಏನಾಗ್ತದೆ? ಈಗ ನಮಗೆ ಬಿಗೆ ಬಿ ಬರಬೇಕು. ಇಲ್ಲಿ ಬಿ ಇಂಟು 3 ಬಿ ಬರಬೇಕು. ಇದು ಯಾವಾಗ ಸಾಧ್ಯ ಆಗ್ತದೆ ಅನ್ನೋದನ್ನು ಇಲ್ಲಿ ಬರೆದಿದ್ದೀನಿ ನಾನು. 3 ಇಂಟು 0 ಆದಾಗ 0 ಆಗ್ತದೆ. ಅಂದರೆ 3 ಇಂಟು 0 0, ಅಂದರೆ ಎರಡೂ ಕಡೆ 0 ಬಂತು, 0 ಬಂತು. 3 ಇಂಟು 1 ಆದಾಗ 3 ಬರ್ತದೆ. ಮತ್ತು 3 ಇಂಟು 2 ಆದಾಗ 6 ಬರ್ತದೆ. ಆವಾಗ ಸಾಧ್ಯವಾಗೋದಿಲ್ಲ. 3 ಇಂಟು 3 ಸಾಧ್ಯವಾಗೋದಿಲ್ಲ. 3 ಇಂಟು 4 ಕೂಡ ಸಾಧ್ಯವಾಗೋದಿಲ್ಲ. 3 ಇಂಟು 5 ಆದಾಗ 15 ಆಗ್ತದೆ. ಇಲ್ಲಿ ನೋಡಿದಾಗೆ 0 ಆದಾಗ ಬಿಡಿ ಸ್ಥಾನದಲ್ಲಿ 0 ಬಂತು. 5 ಆದಾಗ ಇಲ್ಲಿ ಬಿಡಿ ಸ್ಥಾನದಲ್ಲಿ 5 ಬಂತು. ಒಂದು ಕ್ಯಾರಿ ಓವರ್ ಬಂತು, ಅಂದರೆ ಕೈಲಾ ಬಂತು. ಅಂದಮೇಲೆ ಸಂಭವನೀಯ ಬೆಲೆಗಳು ಯಾವ್ಯಾವು? ಬಿಗೆ ಸಂಭವನೀಯ ಬೆಲೆಗಳು 0 ಮತ್ತು 5, 0 ಮತ್ತು 5. ಆದ ಕಾರಣ ಈಗ ನಾವು ಏನನ್ನು ತೆಗೆದುಕೊಳ್ಳೋಣ ಅಂತಂದರೆ, ಒಂದು ವೇಳೆ ಬಿ 0 ಆದರೆ ಏನಾಗ್ತದೆ? 3 ಇಂಟು 0 0, CA 0, CA ಮತ್ತು ಇಲ್ಲಿ 0 ಆಗ್ತದೆ. ಇದೇ ರೀತಿ ಈಗ ಎ ಇದೆ. ಈ ಅಂಕಿ ಮಾತ್ರ ಅದೇ ಅಂಕಿದೆ, ಸೇಮ್ ಅಂಕಿ ಇದೆ, ಅಂದರೆ 3 ಇದೆ. ಇಲ್ಲಿ ಕೂಡ ನಾವು ಎ ಅನ್ನು ಹೊಂದಬೇಕಾದರೆ ಇದೇ ಥರ ನಾವು 3 ಇಂಟು 0, 3 ಇಂಟು 1, 3 ಇಂಟು 2 ಹೀಗೆ ಮಾಡ್ತಾ ಹೋಗಬೇಕು. ಕೇವಲ ಏನಿದೆ, ಬಿ ಸ್ಥಾನದಲ್ಲಿ ಇಲ್ಲಿ ಬಿ ಬದಲಿಗೆ ಎ ಇದೆ ಅಂದಾಗ ಕೂಡ ಸಂಭವನೀಯತೆ 0 ಮತ್ತು 5. ಇಲ್ಲಿ ಕೂಡ ಒಂದು ವೇಳೆ ಎ 0 ಆದರೆ ಏನಾಗ್ತದೆ? ಎ 0 ಆದರೆ 3 ಇಂಟು 0 0. ಈಗ ಈ ಮುಂದಿನ ಸಿ ನಮಗೆ ಏನೂ ಸಿಗೋದಿಲ್ಲ. ಇಲ್ಲಿ 0 0 ಆಗಿಬಿಡ್ತು ಎಲ್ಲ. ಆದ್ದರಿಂದ 0 0 ಇಂಟು 3 ಇದು ಸಾಧ್ಯವಿಲ್ಲ. ಎಲ್ಲ 0 ಆಗಿಬಿಡ್ತು. ಆದ್ದರಿಂದ ಇದು ಸಾಧ್ಯವಿಲ್ಲ. ಆದರೆ ಎ ನಾವು 5 ಅಂತ ಇಟ್ಕೊಂಡ್ರೆ ಏನಾಗ್ತದೆ? 3 ಇಂಟು 5 15 ಆಗ್ತದೆ. 3 ಇಂಟು 5 ಇಲ್ಲಿ ಗಮನಿಸಿರಿ, 15 ಆಗ್ತದೆ. ಅಂದರೆ ಇಲ್ಲಿ ಕೈಲ 1 ಇದ್ದಿದ್ದು ಇಲ್ಲಿ ಬಂತು, 5 ಇಲ್ಲಿ ಬಂತು, ಇಲ್ಲಿ 0 ಅಂದಾಗ 150 ಆಗ್ತದೆ. ಇದು ಈಗ ನಮ್ಮ ಲೆಕ್ಕ ಸರಿ ಹೊಂದಿದೆ. ನೋಡಿ, ಬಿ 0 ಅಂತ ತಗೊಂಡಾಗ ಸರಿ ಆಯಿತು. 3 ಎ ಈಗ 0 ಅನ್ನೋದೇ 5 ಅಂತ ತೆಗೆದುಕೊಂಡಾಗ ಈ ಲೆಕ್ಕ ಸರಿ ಆಗ್ತದೆ. ಆದ ಕಾರಣದಿಂದ 150 ಅಂದಾಗ C1 A5 B0 ಇದನ್ನೇ ಇಲ್ಲಿ ಬರೆದಿದ್ದೀನಿ, ನೀವು ನೋಡ್ಬೋದು. ಇದು ನಮ್ಮ ಕೊಟ್ಟಿರುವ ಲೆಕ್ಕ AB 3CAB. ಈಗ 3 ಇಂಟು 0 0, ಇಲ್ಲಿ ಅವನ್ನು ದತ್ತಾಂಶಗಳನ್ನು ಬೆಲೆಗಳನ್ನು ಹಾಕಿ ಕೊಟ್ಟಿದ್ದೀನಿ. 3 0 0 ಆಯಿತು. 3 5 ಎನ್ನು 5 ಅಂತ ಹಿಡಿದುಕೊಂಡಾಗ 15 ಬಂತು. ಅಂದಮೇಲೆ C = 1, A = 5, B = 0. ಈ ಲೆಕ್ಕ ನಿಮಗೆ ಅರ್ಥವಾಯಿತು ಅಂತ ತಿಳ್ಕೊಂಡಿದ್ದೀನಿ. ಈಗ ಮುಂದಿನ ಲೆಕ್ಕ ನೋಡಿ, ಇದು ಸೇಮ್ ಹಾಗೇ ಇದೆ. AB ಇಂಟು 5 CAB. ಇಲ್ಲಿ ಸ್ವಲ್ಪ ಬರೆಯೋದು ಈ ಕಡೆ ಆಗಿದೆ. CAB, ಬಿ ಬಿಡಿ ಸ್ಥಾನದಲ್ಲಿ, ಇದು 10 ಸ್ಥಾನದಲ್ಲಿ, ಇದು 100 ಸ್ಥಾನದಲ್ಲಿದೆ. ಈಗ ನೋಡಿ, ಗಮನಿಸಿ, ಮೇಲಿನಂತೆ ಈ ಲೆಕ್ಕ ಕೂಡ ಇದೆ. ಇಲ್ಲಿ B = 0, B = 0 ತಗೊಂಡ್ರೆ 5 0 0, ಇಲ್ಲಿ 0 ಬಂತು, ಇಲ್ಲಿ 0 ಬಂತು. ಆಮೇಲೆ ಎ ಅನ್ನು 5ದಿಂದ ನಾವು ಗುಣಿಸ್ಬೇಕು.
ಎ ಅನ್ನು 0 ಅಂತ ನಾವು ತೆಗೆದುಕೊಂಡ್ರೆ ಇಲ್ಲಿ ಕೂಡ ಎರಡೇ ಆಪ್ಷನ್ ಇರೋದು, 0 ಮತ್ತು 5. ಈಗ ಈಗ 5 ಅನ್ನು ನಾವು 0ದಿಂದ ಗುಣಿಸಿದರೆ ಎಲ್ಲ 0 ಆಗಿಬಿಡ್ತದೆ. ಆದ ಕಾರಣ ಇದು ಸರಿಯಾಗೋದಿಲ್ಲ. 5 ಅನ್ನು ಎ ಅನ್ನು 5 ಅಂತ ತಿಳ್ಕೋಬೇಕು. ಕೇವಲ ತೆಳಗಿನ ಲೆಕ್ಕದಂತೆ ಇದು ಲೆಕ್ಕನೂ ಇದೆ. ಬಿ ಅನ್ನು 0 ಅಂತ ತೆಗೆದುಕೊಂಡಾಗ 0 ಬಂತು, ಮತ್ತು ಎ ಅನ್ನು 5 ಅಂತ ತೆಗೆದುಕೊಂಡಾಗ 2 5 ಬರ್ತದೆ. ಇಲ್ಲಿ ನೋಡಿ, ಬಿ ಈಕ್ವಲ್ ಟು 0, ಬಿ ಇಂಟು 5 ಈಕ್ವಲ್ ಟು 0 0, ಅಂದರೆ ಈ ಬಿಡಿ ಸ್ಥಾನದಲ್ಲಿ 0 ಬಂತು. ಎ ಈಕ್ವಲ್ ಟು 5 ಆದಾಗ ಎ ಇಂಟು 5, ಎ ಇಂಟು 5, 5 ಇಂಟು 5 ಈಕ್ವಲ್ ಟು 25. ಇಲ್ಲಿ 2 5 ಬಂತು, ಅಂದರೆ ಸಿ ಈಕ್ವಲ್ ಟು 2, ಎ ಈಕ್ವಲ್ ಟು 5. ಆದ ಕಾರಣ ಎ ಈಕ್ವಲ್ ಟು 5, ಬಿ ಈಕ್ವಲ್ ಟು 0, ಸಿ ಈಕ್ವಲ್ ಟು 2. ಇಲ್ಲಿ ಬೆಲೆಗಳನ್ನು ಹಾಕಿ ಬರೆದಿದ್ದೀನಿ. ಎ ಬಿ 5, ಇಲ್ಲಿ ಸಿ ಎ ಬಿ, ಹೀಗೆ ಈ ಲೆಕ್ಕ ಇದೆ. ಬೆಲೆಗಳನ್ನು ಹಾಕ್ತಾ ಹೋಗೋದು, ಯಾವ ಬೆಲೆ ಕರೆಕ್ಟ್ ಆಗ್ತದೆ ಅನ್ನೋದು ನಾವು ನಿರ್ಧರಿಸಿ ಬರೆಯಬೇಕಾಗ್ತದೆ. ಅದೇ ಆಲ್ಫಾಬೆಟ್ಟಿನ ಬೆಲೆ ಆಗ್ತದೆ. ಈಗ 7ನೇ ಲೆಕ್ಕ ನೋಡಿ, ಎ ಬಿ 6, ಬಿ 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 ಹೀಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಾವು ಇದಷ್ಟೇ ಪಾರ್ಟ್ ನೋಡೋಣ. ಈಗ ಈ ಬಿಡಿ ಸ್ಥಾನವಷ್ಟೇ ಗಮನಿಸಿ. ಬಿ ಇಂಟು 6 ಅಥವಾ 6 ಇಂಟು ಬಿ ಬಿ, ಅಂದರೆ 6ಇಂದ ಬಿ ಗುಣಿಸಿದಾಗ ನಮಗೆ ಅದೇ ಅಂಕಿ ಬರಬೇಕು. ಬಿ ಇಲ್ಲಿ ಒಂದೇ ಅಂಕಿ ಬರಬೇಕು. ಈಗ ಬಿ ಸ್ಥಾನದಲ್ಲಿ ನಾವು 0 1 2 3 4 5 6 ಹೀಗೆ ಇಡುತ್ತಾ ಹೋಗೋಣ. ಇಲ್ಲಿ ಇಡ್ತಾ ಹೋಗಿದ್ದೀನಿ ನೋಡಿ. ಈಗ ನೋಡಿ, 6 ಇಂಟು 0 0, ನೋಡಿ ಈ ಬಿಡಿ ಸ್ಥಾನದಲ್ಲಿ 0 ಬಂತು, ಈ ಬಿಡಿ ಸ್ಥಾನದಲ್ಲಿ 0 ಬಂತು. 6 ಇಂಟು 1 6 ಆಯಿತು. ಇಲ್ಲಿ ಬಿಡಿ ಸ್ಥಾನದಲ್ಲಿ ಬರಲಿಲ್ಲ. 6 ಇಂಟು 2 12 ಆಯಿತು. ಇದು ಕೂಡ ಬಿಡಿ ಸ್ಥಾನದಲ್ಲಿ 2 ಇದೆ, ಬಿಡಿ ಸ್ಥಾನದಲ್ಲಿ 2 ಇದೆ. 6 ಇಂಟು 3 18 ಬಂತು, ಇದು ಸರಿ ಇಲ್ಲ. 6 ಇಂಟು 4 2 4 ಬಂತು, ಇಲ್ಲೂ ಬಿಡಿ ಸ್ಥಾನದಲ್ಲಿ 4, ಇಲ್ಲೂ ಬಿಡಿ ಸ್ಥಾನದಲ್ಲಿ 4 4. 6 ಇಂಟು 5 30, 6 ಇಂಟು 6 36. ಇಲ್ಲಿ ನೋಡಿ, ಈ ಬಿಡಿ ಸ್ಥಾನದಲ್ಲಿ 6 ಇದೆ, ಈ ಬಿಡಿ ಸ್ಥಾನದಲ್ಲಿ ಕೂಡ 6 ಇದೆ, ಅಂದರೆ ಒಂದೇ ಇದೆ. ಇನ್ನು 6 ಇಂಟು 7 42, 6 ಇಂಟು 8 48. ಇಲ್ಲಿ ಕೂಡ 8 ಮತ್ತು 8 ಎರಡು ಬಿಡಿ ಸ್ಥಾನದಲ್ಲಿ 8 ಬಂತು. ಅಂದಮೇಲೆ ಈ ಬಿ ಸ್ಥಾನದಲ್ಲಿ 6 ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ಲೆಕ್ಕವನ್ನು ನಾನು ಮೊದಲು ಹೇಳಿದ್ದೀನಿ, ಗಮನಿಸಬೇಕು ಯಾವ ಥರದ ಲೆಕ್ಕ ಅಂತ. ಇದು ಗುಣಾಕಾರದ ಲೆಕ್ಕ, ಮಲ್ಟಿಪ್ಲಿಕೇಶನ್ ಲೆಕ್ಕ. ಆದ ಕಾರಣ ಬಿದಲ್ಲಿ 0 2 4 ಅಥವಾ 8 ಆಗಿರ್ಬೋದು. ಬಿದ ಬೆಲೆ ಏನಾಗಿರ್ಬೋದು? 0 2 4 8 ಆಗಿರ್ಬೋದು. 0 2 4 ಅಥವಾ 8 ಆಗಿರ್ಬೋದು. ಏಕೆಂದರೆ ಬಿಡಿ ಸ್ಥಾನದಲ್ಲಿ 0 ಬಂದಾಗ ಸೇಮ್ ಇದೆ, 2 ಬಂದಾಗ ಸೇಮ್ ಇದೆ, 4 ಬಂದಾಗ ಸೇಮ್ ಇದೆ, 6 ಬಂದಾಗ ಸೇಮ್ ಇದೆ, ಮತ್ತು 8 ಬಂದಾಗ ಸೇಮ್ ಇದೆ. ಇದರಲ್ಲಿ ಯಾವುದು ಹೊಂದುತ್ತೆ ಅಂತ ನಾವು ನೋಡಬೇಕು. ಒಂದು ವೇಳೆ ಬಿ 0 ಆದರೆ ಬಿ 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 0 0 0 ಮೂರು 0 ಆಗಿಬಿಡ್ತವೆ. ಏಕೆಂದರೆ ತೆಳಗೆ ಕೊಟ್ಟದ್ದು ಬಿ 0 0 ಅಂತಿದೆ. ಇಲ್ಲಿ ಈಗ ನಾವು ಬಿ 0 ತೊಗೊಂಡ್ರೆ ಮೂರು 0 ಆಗಿಬಿಡ್ತವೆ. ಯಾವ ಲೆಕ್ಕದಲ್ಲೂ ಈ ರೀತಿ ಇಲ್ಲಿ ಎ ಕೂಡ ಇದೆ. ಆದ ಕಾರಣ ಒಂದು ಅಕ್ಷರಕ್ಕೆ ಆಲ್ಫಾಬೆಟ್ಗೆ ಒಂದೇ ಬೆಲೆ, ಎ ಮತ್ತು ಬಿ ಬೆಲೆ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ನಾವು ಗಮನಿಸಬೇಕಾದದ್ದು. ಎದ ಬೆಲೆ ಬೇರೆ ಆಗಿರಬೇಕು, ಬಿದ ಬೆಲೆ ಬೇರೆ ಆಗಿರಬೇಕು. ಬಿ 0 ಅಂದಮೇಲೆ ಎ 0 ಆಗಿರಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಇದು ಬಿ 0 0 0. ಈ ಸಮ್ ಮಾಡಿದಾಗ ನಾವು ಕೂಡಿಸಿದಾಗ, ಈ ಇಂಟು ಮಾಡಿದಾಗ ಬಂದಿರೋ ಉತ್ತರ 0 0 0 ಆಗಲಿಕ್ಕೆ ಸಾಧ್ಯ ಇಲ್ಲ. 6 ಇಂಟು ಬಿ 12 ನಾವು ತೆಗೆದುಕೊಂಡ್ರೆ 6 ಇಲ್ಲಿ ಒಂದು ಕೈಲ ಇರೋದ್ರಿಂದ ಇಲ್ಲಿ 2ಕ್ಕಿಂತ ಜಾಸ್ತಿ ಅಂಕಿ ಬೇಕಾಗ್ತದೆ ನಮಗೆ. ಒಂದು ಕೈಲವನ್ನು ಸೇರಿಸಿದಾಗ 2ಕ್ಕಿಂತ ಜಾಸ್ತಿ ಅಂಕಿ ನಮಗೆ ಬರಬೇಕಾಗ್ತದೆ. ಆದ ಕಾರಣ ಇದು 2 ಅನ್ನೋದು ಸರಿಯಾಗಿಲ್ಲ. ಇನ್ನು 4 ಅನ್ನು ಜೋಡಿಸೋಣ. ಬಿ ಈಕ್ವಲ್ ಟು 4 ಅಂತ ತೆಗೆದುಕೊಂಡಾಗ
ಇಲ್ಲಿ 444 ಅಂತ ಬಂತು. ಇಲ್ಲಿ ನೋಡಿ ಈಗ ಅದನ್ನು 6 ಇಂಟು 4 24, 6 ಇಂಟು 4 24 ಅಂತ ತೆಗೆದುಕೊಂಡಾಗ ಇಲ್ಲಿ 4 ಬರಬೇಕಂದ್ರೆ ನಾವೇನು ಮಾಡಬೇಕು? ಏದ ಸ್ಥಾನದಲ್ಲಿ ನಾವು ಇದೇ ರೀತಿ ಅಂಕಿಗಳನ್ನು ಇಡ್ತಾ ಹೋಗಬೇಕು. ಆವಾಗ ಯಾವಾಗ ಇದು ಸಾಧ್ಯವಾಗ್ತದೆ? ಈಗ 444, ಈಗ ಬಿ ನಮಗೆ ಉತ್ತರ ಗೊತ್ತಾಗ್ಬಿಟ್ಟಿದೆ. ಕೊನೆಗೆ ಇರೋದು ಬಿ ಅಂತ 4 ಆದಾಗ 444 ಅಂತ ಬರ್ತದೆ ಬಿ ಇದ್ದಾಗ. ಆವಾಗ ನಾವು ಎ ಅನ್ನು ಚೆಕ್ ಮಾಡಿದರೆ ಎ ಇಂಟು 6, ಈಗ ಎ ಅನ್ನು 7 ಅಂತ ತೆಗೆದುಕೊಂಡಾಗ ನೋಡಿ ಇದು 7 ಆಯಿತು ಇಂಟು 6, ಎ ಇಂಟು 6 ಅಂದರೆ ಎದು 7 ಇಂಟು 6 42 ಆದಾಗ ಇಲ್ಲಿ 2 ಕೈಲ ಇದೆ, ಕ್ಯಾರಿ ಓವರ್ ಇದೆ. ಈ 42 ಪ್ಲಸ್ 2 ಈಕ್ವಲ್ ಟು 44 ಅಂದರೆ ಇಲ್ಲಿ 44 ಇದು ಕೂಡ ನಮಗೆ ಸಾಧ್ಯವಾಯಿತು. ಆದ್ದರಿಂದ ಗಮನಿಸಬೇಕಾದ್ದೇನೆಂದರೆ ಎ ಈಕ್ವಲ್ ಟು 7 ಮತ್ತು ಬಿ ಈಕ್ವಲ್ ಟು 4. ಬೇರೆ ಯಾವುದು ಸಾಧ್ಯತೆಗಳಲ್ಲಿ ನಮಗೆ ಈ ರೀತಿ ಬರೋದಿಲ್ಲ. 444 ಈಗ ನೋಡಿ ಎಲ್ಲ ಬಿ 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 ಕೂಡ 4 ಆಯಿತು, ಇಲ್ಲಿಯೂ ಬಿ 4 ಆಯಿತು, ಎ ಇರೋದು 7 ಆಯಿತು. ಆವಾಗ ತೊಗೊಂಡಾಗ 6 ಇಂಟು 7 42 ಮತ್ತು ಈ ಕೈಲ 2 ಕೂಡಿಸಿದಾಗ 44 444 ಇದು ಬಂತು. ಅಂದರೆ ನಮಗೆ ಈ ಲೆಕ್ಕ ಸರಿ ಇದೆ ಅಂತ. ಎದ ನಾನು ವಿವರವಾಗಿ ನಿಮ್ಗೆ ಹೇಳಿಲ್ಲ. ಎ ಸ್ಥಾನದಲ್ಲಿ ಕೂಡ ನೀವು ಈ ರೀತಿ ಚೆಕ್ ಮಾಡ್ತಾ ಹೋಗಬೇಕು. ಅವಾಗ ಚೆಕ್ ಮಾಡ್ತಾ ಹೋದಾಗ ಇಲ್ಲಿ 444 ಅಂತ ಅನ್ನೋದಕ್ಕೆ ಯಾವುದು ಇದಾಗ್ತದೆ? ಎ ಇಂಟು ಎ ಇಸ್ ಈಕ್ವಲ್ ಟು 7 ಅಂತ ತಗೊಂಡಾಗ 6 ಇಂಟು 7 ಈಸ್ 42 ಆಕತಿ. ಆವಾಗ 2 ಸೇರಿಸಿದರೆ 44 ಬರ್ತದೆ. ಆದ್ದರಿಂದ ಈ ಲೆಕ್ಕ ಸರಿ ಇದೆ. ಈಗ 8ನೇ ಲೆಕ್ಕವನ್ನು ನೋಡೋಣ. ಇಲ್ಲಿ ನೋಡಿ A1 1 B B 0. ಇಲ್ಲಿ ಆಪರೇಷನ್ ಯಾವುದಿದೆ? ಪ್ಲಸ್, ಅಂದರೆ ಇದು ಕೂಡಿಸುವ ಲೆಕ್ಕ, ಎಡಿಷನ್ ಲೆಕ್ಕ. ಈಗ 1 ಪ್ಲಸ್ ಬಿ ಈಕ್ವಲ್ ಟು 0 ನೋಡಿ. ಈಗ ನಮಗೇನು ಕೊಟ್ಟಿದ್ದಾರೆ? 1 ಪ್ಲಸ್ ಬಿ ಈಕ್ವಲ್ ಟು 0. ಕೇವಲ ಈ ಬಿಡಿ ಸ್ಥಾನವನ್ನು ನೋಡಿ. 1 ಪ್ಲಸ್ ಬಿ ಈಕ್ವಲ್ ಟು 0. ಬಿ 0 ಆದರೆ ಉತ್ತರ 0 0. ಈಗ ನೋಡಿ ಇಲ್ಲಿ ಬಿ 0 ಅಂತ ತೆಗೆದುಕೊಂಡ್ರೆ ಇಲ್ಲೂ ಬಿ ಇದೆ, ಇದು 0 0 0 ಆಗ್ತದೆ. ನಾನು ಈಗಾಗಲೇ ಹೇಳಿದ್ದೀನಿ ಎಕ್ಕೆ ಬೇರೆ ಒಂದು ಬೆಲೆ ಬೇಕಾಗ್ತದೆ. ಎ ಮತ್ತು ಬಿ ಎರಡೂ 0 ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ಹಾಗೆ ತೆಗೆದುಕೊಂಡ್ರೂ ಕೂಡ ಇಲ್ಲಿ 1 ಇದೆ. ಆದ ಕಾರಣ ಬಿ 0 0 ಅಲ್ಲ, ಇಲ್ಲಿ 1 ಇದೆ. ಇದು ಧನಾತ್ಮಕ ಸಂಖ್ಯೆಗಳಿಂದ ಕೂಡಿರುವಂಥ ಲೆಕ್ಕ. ಆದ ಕಾರಣ ಇಲ್ಲಿ ಇದು ಬಿ 0 ಅಲ್ಲ. ಆದ್ದರಿಂದ ಬಿಡಿ ಸ್ಥಾನದಲ್ಲಿ 0 ಬರಬೇಕಾದ್ರೆ ಒಂದೇ ಸಾಧ್ಯತೆ ಇದೆ. ಅದು ಏನು? ಬಿ ಈಕ್ವಲ್ ಟು 9. ಯಾಕಂದರೆ ನೋಡಿ 1 2 3 4 5 ಯಾವುದೇ ಕೂಡಿಸಿದ್ರು ಒಂದಕ್ಕೆ ನೀವು ಕೂಡಿಸಿದರೆ 0 ಬರಲಿಕ್ಕೆ ಸಾಧ್ಯ ಇಲ್ಲ. ಈ 0ಯನ್ನು ನಾವು ಪಡಿಬೇಕಾದ್ರೆ ಬಿಗೆ ನಾವು ಬಿ ಅನ್ನು 9 ಅಂತ ತೆಗೆದುಕೊಂಡಾಗ 9 ಅಂತ ತೆಗೆದುಕೊಂಡಾಗ 9 ಪ್ಲಸ್ 1 ಇಲ್ಲಿ ಕೊಟ್ಟಿದ್ದೀವಿ ನೋಡಿ. 1 ಪ್ಲಸ್ 9 ಅಥವಾ 9 ಪ್ಲಸ್ 1 ಈಕ್ವಲ್ ಟು 10. ಈ ಬಿ ಅನ್ನು ನಾವು 9 ಅಂತ ತೆಗೆದುಕೊಂಡಾಗ 9 ಅಂತ ತೆಗೆದುಕೊಂಡಾಗ 9ಕ್ಕೆ 1 ಸೇರಿಸಿದರೆ 10 ಆಯಿತು. ಆವಾಗ ಇಲ್ಲಿ 0 ಬರ್ತದೆ, ಇಲ್ಲಿ 1 ಕೈಲ ಬರ್ತದೆ. ಅದನ್ನೇ ಇಲ್ಲಿ ಬರೆದಿದ್ದೀನಿ ನೋಡಿ. ಆವಾಗ ಇದು ಬಿ 9 ಆಯಿತು, ಇಲ್ಲೂ 9 ಅಂತ ತೆಗೆದುಕೊಂಡಿದ್ದೀವಿ. ಈಗ ಲೆಕ್ಕ ತುಂಬ ಸುಲಭ ಇದೆ ನೋಡಿ. ಬಿ ಅನ್ನು 9 ಅಂತ ತೆಗೆದುಕೊಂಡಾಗ 1ಕ್ಕೆ 9 ಕೂಡಿದ್ವಿ 10 ಆಯಿತು, ಇಲ್ಲಿ ಒಂದು ಕೈಲ ಬಂತು. ಇಲ್ಲಿ ಕೈಲ ಬಂತು. ಮತ್ತು ಆಲ್ರೆಡಿ ಇಲ್ಲಿ 9 ಅಂತ ನಾವು ತೊಗೊಂಡಿದ್ಕೊಂಡು ಇಲ್ಲಿ 9 ಇದೆ. ಇಲ್ಲಿ 9 ಬರಬೇಕಂದ್ರೆ ನಾವು ಏನು ಮಾಡಬೇಕು? ಈಗ ನೋಡಿ ಇದು ಕೈಲ 1 ಮತ್ತು ಈ ಎ ಈ 1 ಇವು 3 ಕೂಡಿ 9 ಆಗಬೇಕು. ಗೊತ್ತಾಯ್ತಾ? ಈಗ 1 ಮತ್ತು ಈ 1 ಕೂಡಿಸೋಣ. ಎಷ್ಟಾಯಿತು? 2 ಆಯಿತು. ಪ್ಲಸ್ ಎ 1 1 ಪ್ಲಸ್ ಎ ಈಕ್ವಲ್ ಟು 9. ತುಂಬ ಸುಲಭ ಇದೆ ನೋಡಿ. 1 ಪ್ಲಸ್ 1 ಪ್ಲಸ್ ಎ ಈಕ್ವಲ್ ಟು 9 ಅಂದರೆ 2 ಪ್ಲಸ್ ಎ ಅಂದಮೇಲೆ ಎ ಈಕ್ವಲ್ ಟು ಈ 2 ಈ ಕಡೆ ಹೋದರೆ ಮೈನಸ್ ಆಯಿತು. 9 ಮೈನಸ್ 2 ಈಕ್ವಲ್ ಟು 7. ಆದ ಕಾರಣ ಸುಲಭವಾಗಿ ಎ ಈಕ್ವಲ್ ಟು 7 ಅಂತ ಕಂಡುಹಿಡಿಬೋದು. ಆದ್ದರಿಂದ ಈ ಲೆಕ್ಕದಲ್ಲಿ ಎ ಈಕ್ವಲ್ ಟು 7, ಬಿ ಈಕ್ವಲ್ ಟು 9. ಎ 7 ಆಯಿತು, ಬಿ 9 ಆಯಿತು. ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಈಗ ನೋಡಿ ಈ ಲೆಕ್ಕ ನೋಡಿ.
ಇಲ್ಲಿ 2AB AB1 B18 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ, ಕೇವಲ ಬಿಡಿ ಸ್ಥಾನ ನೋಡೋಣ. B18 ಬಿ ಮತ್ತು ಇದು ಕೂಡಿಸೋ ಲೆಕ್ಕ, ಇದನ್ನು ಗಮನಿಸಬೇಕು ನೀವು. B1 ಬಿ ಮತ್ತು 1 ಕೂಡಿಸಿದಾಗ 8 ಬರಬೇಕು, ಅಂದರೆ ಸ್ಟೆಪ್ 1 ಅಂತ ಇಟ್ಕೊಳ್ಳೋಣ. ಎಲ್ಲ ಲೆಕ್ಕದಲ್ಲಿ ನೀವು ಸ್ಟೆಪ್ 1 ಸ್ಟೆಪ್ 2 ಅಂತ ಇಟ್ಕೋಬಹುದು. ಸ್ಟೆಪ್ 1 ಈಗ 1ನೇ ಹಂತದಲ್ಲಿ ನಾವು ಏನು ಮಾಡ್ತಿದ್ದೀವಿ, ಈಗ B+1 = 8 B+1 = 8 ಇದು ಮಾತ್ರ ಕೊಟ್ಟೇ ಬಿಟ್ಟಿದ್ದಾರೆ ಅವರು. ಆದ ಕಾರಣ ಬಿ ಏನಾಗ್ತದೆ, 8 - 1 B = ಈ 1 ಈ ಕಡೆ ಹೋಯಿತು, ಮೈನಸ್ ಆಯಿತು, 8 - 1 B+1 = 8 B = 8 - 1 1 ಈ ಕಡೆ ಬಂತು ಅಂದರೆ 7 B = 7 ಒಂದು ಉತ್ತರ ನಮ್ಗೆ ಸಿಕ್ತು, B 7. ಈಗ ನಾವು ಎಲ್ಲ ಕಡೆ 7 7 ಅಂತ ಹಾಕಬೇಕು ಬಿ ಇದ್ದಲ್ಲೆಲ್ಲ. ಈಗ ನೋಡಿ 7 7 7 ಅಂತ ಹಾಕಿದ್ದೀನಿ. 2A ಇಲ್ಲಿ 1 ಇದೆ, ಇಲ್ಲಿ 7 ಬಂತು, ಹೀಗಾಯ್ತಿದ್ದು ನಮ್ಮ ಲೆಕ್ಕ. ಈಗ ಏನು ಮಾಡೋಣ, 7 + A = 11. ಏಕೆ, ಇಲ್ಲಿ ನೋಡಿ 7 ಇದೆ, A ಇದೆ, ಅದು ಇಲ್ಲಿ 1 ಇದೆ ಅಂದಮೇಲೆ 11 ಆಗಲಿಕ್ಕೆ ಬೇಕು, ಬೇರೆ ಅದಕ್ಕೆ ದಾರಿ ಇಲ್ಲ. ಏಕೆಂದರೆ ಇಲ್ಲಿ 1 ನಮಗೆ ಬರಬೇಕು ಅಂದಮೇಲೆ A + 7 = 11 ಅಂತ ನಾವು ಹಿಡಿಬೇಕು. ಅಂದಾಗ ಏನಾಯ್ತು, A ನೋಡಿ, A = 11 - 7 ಈ 7 ಈ ಕಡೆ ಹೋದರೆ ಮೈನಸ್ ಆಯಿತು. 11 - 7 11ರಲ್ಲಿ 7 ಕಡಿದ್ರೆ 4 4. ಆಮೇಲೆ ಇಲ್ಲೇನಾಯ್ತು ನೋಡಿ, ಇಲ್ಲೇನು ಉಳಿತು ನಮಗೆ, 1 2 A ಇದ್ದು ಏನಾಯಿತು 4 1 2 4 1 + 2 + 4 = 7 ಅಂದರೆ ಸರಿ ಇದೆ. 1 + 2 + 4 = 7 ಅಂದಮೇಲೆ ನಾವು ಮಾಡಿದ್ದು ಸರಿ ಇದೆ. ಆದ್ದರಿಂದ A = 4 B = 7 ಸರಿಯಾಗಿದೆ ಅಂತ ನಾವು ಹೇಳ್ಬೋದು. ಗೊತ್ತಾಯ್ತಲ್ಲ, ಈ ಲೆಕ್ಕ ತುಂಬ ಸುಲಭವಾಗಿದೆ. B+1 = 8 ಆಯಿತು, ಬಿ ಇದ್ದನ್ನು 8 - 1 ಮಾಡಿದ್ವಿ. ಇಲ್ಲೆಲ್ಲ 7 ಇಟ್ಕೊಂಡ್ವಿ, ಬಿ ಜಾಗದಲ್ಲಿ 7 ಇಟ್ಕೊಂಡು ನಂತರ ಈ ಲೆಕ್ಕ ಇಟ್ಟು ನಾವು ಇಲ್ಲಿ ಮಾಡಿದ್ವಿ. 7 1 ಕೂಡಿದರೆ 8 ಮೊದಲೇ ಕೊಟ್ಟಿದ್ದಾರೆ ಅವರು. ಈಗ A7 ಕೊಟ್ಟು ಇಲ್ಲಿ 1 ಅಂತ ಮೊದಲೇ ಇದೆ ಅಂದಮೇಲೆ ನಮ್ಗೆ 1 ಬರಬೇಕಾದ್ರೆ ನಾವೇನಂತ ತಿಳ್ಕೋಬೇಕು, A ನ 4 ಅಂತ ತಿಳ್ಕೋಬೇಕು, 11 ಆಗಬೇಕಲ್ಲ ನಮಗೆ. ಆಮೇಲೆ ಇಲ್ಲಿ 1 2 ಆಯಿತು, A ಅಂತ 4 ಅಂತ ನಮ್ಗೆ ಗೊತ್ತಾಗಿದೆ. ಆಮೇಲೆ ಏನಾಯಿತು, 1 2 4 ಕೂಡಿ ಇಲ್ಲಿ 7 ಅಂತ ಆಯಿತು. ಬಿ ಅಂತೂ 7 ಅಂತ ಮೊದಲೇ ಗೊತ್ತಾಗಿದೆ ಅಲ್ಲ ನಮಗೆ. ಆದ ಕಾರಣ ಈ ಲೆಕ್ಕ ಸರಿ ಇದೆ. ಅಥವಾ ಇದಕ್ಕೂ ಒಂದು ಈಗ ಹಾಕೊಳ್ಳಿ ಅಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಲಿ. ಮೊದಲೇ 7 7 7 ಇದು ಬಿ, ಇದು ಇಷ್ಟು ಲೆಕ್ಕ ಬಂತು ಅಂದಮೇಲೆ ಈ ಲೆಕ್ಕ ಸರಿಯಾಗಿದೆ. ಈಗ 10ನೇ ಲೆಕ್ಕ ನೋಡೋಣ. 1 2A 6AB A0 9. ಈಗ ಏನೇನು ಕೊಟ್ಟಿದ್ದಾರೆ ನೋಡಿ, 1 ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, 6 ಕೊಟ್ಟಿದ್ದಾರೆ, ಇಲ್ಲಿ 0 ಕೊಟ್ಟಿದ್ದಾರೆ. ಈಗ ಸ್ಟೆಪ್ 1ನಲ್ಲಿ ಬರೀ ಬಿಡಿ ಸ್ಥಾನವನ್ನು ನೋಡಿ. ಈಗೇನಿದೆ, A + B = 9. ನಮಗೆ ಏನೇನು ಕೊಟ್ಟಿದ್ದಾರೆ ಅವರು, A + B = 9. 2 + A = 0. 0 ಅಂದರೆ ಇಲ್ಲಿ 1 ಇದೆ. 10 2 + A = 0 ಅಂತ ಆಗ್ಲಿಕ್ಕಂತ ಸಾಧ್ಯ ಇಲ್ಲ, ಯಾಕಂದರೆ ಇದು ಎಡಿಷನ್ ಲೆಕ್ಕ. 2 + A = 10 ಅಂತ ನಾವು ತಿಳ್ಕೋಬೇಕು. ಇಲ್ಲಿ ಧನ ಸಂಖ್ಯೆ ಇದೆ, 2 ಮತ್ತು 2ಕ್ಕೆ ಏನೋ ಒಂದು ಕೂಡಿಸಿದರೆ ನಮಗೆ 10 ಬರ್ತಾ ಇದೆ. ಅದು ಏನು ಅನ್ನೋದನ್ನು ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಈಗ 2 + A ಜೊತೆಗೆ ಕ್ಯಾರಿ ಓವರ್ ಇದೆಯಾ ಅಂತ ನಾವು ಕಂಡುಹಿಡಿಬೇಕು. A + B 9, 2 + A 10. ಈಗ A + B = 9 ಅಂದ್ವಿ. ಇದು 9 ಅಥವಾ ಮತ್ತೆ ಇದ್ರ ಜೊತೆಗೆ ಕ್ಯಾರಿ ಓವರ್ ಬರ್ತದಾ ಅಥವಾ ಇದು ಕೇವಲ ಬಿಡಿ 9 ಅಂತ ನಾವು ಪರೀಕ್ಷಿಸಬೇಕು. ಈಗ ನೋಡಿ, A + B ಜೊತೆಗೆ ಕ್ಯಾರಿ ಓವರ್ ಇದೆಯಾ ಅಂತ ನೇರವಾಗಿ ನಾನು ನಿಮಗೆ ಕೊಟ್ಟಿದ್ದೀನಿ, ಕನ್ಫ್ಯೂಸ್ ಆಗಬಾರ್ದು ಅಂತ. ಇದು ನಮ್ಮ ಒಂದು ಟೆಸ್ಟಿಂಗ್ ಇದ್ದ ಹಾಗೆ ಪರೀಕ್ಷೆ ನೋಡಬೇಕು. ಈಗ ನೋಡಿ, A ಮತ್ತು B ಮ್ಯಾಕ್ಸಿಮಮ್ 0 ಟು ಅತಿ ಹೆಚ್ಚಿನ ಬಿಡಿ ಸಂಖ್ಯೆ ಯಾವುದು, 9. ಈಗ ಎರಡನ್ನೂ 9 9 ಅಂತ ಹಿಡಿಯೋಣ ನಾವು. A 9 B 9 ಅಂತ ಎರಡೂ ಹಿಡಿದ್ರೂ ಕೂಡ
ಎಷ್ಟಾಗ್ತದೆ? 18, 18 ಆಗ್ತದೆ. ಆದರೆ ಇಲ್ಲಿ ಬಂದಿರುವುದೇನು ಅಂಕಿ? 9 ಅಂಕಿ ಇದೆ. ಅಂದಮೇಲೆ ಕ್ಯಾರಿ ಓವರ್ ಇಲ್ಲ ಅಂತ. 18 ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಇದು 9 ಹಿಡಿದ್ರೆ 18 ಆಗ್ತದೆ. 18ಕ್ಕಿಂತ ದೊಡ್ಡ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ. 19 ಬರುವುದಿಲ್ಲ, ಆದ್ದರಿಂದ ಕ್ಯಾರಿ ಓವರ್ ಇಲ್ಲ ಅಂತ. ಆದ ಕಾರಣ ಎ ಪ್ಲಸ್ ಬಿ 9 ಮಾತ್ರ. ಇಲ್ಲಿ ಅದಕ್ಕಿಂತ ಬೇರೆ ಅಂಕಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವೀಗ ಏನು ಮಾಡಬೇಕಂತಂದರೆ 2a, ಈ ತೆಳಗಿನ ಸ್ಟೆಪ್ಪು 2 + a = 10 ಇದೆ. 2 + a = 10 ಇದನ್ನು ಮೊದಲು ಕಂಡುಹಿಡಿಯೋಣ. 2 + a = 10 ಅಂತಂದರೆ a = 10 - 2 8. a = 8. ಈಗ ನಾವು a ಅನ್ನು ಕಂಡುಹಿಡಿದ್ವಿ. a ಇದ್ದು 8. ಈಗ ನಾನು ಆಗಲೇ ಹೇಳಿದ್ದೀನಿ 2 + a = 0 ಆಗಲಿಕ್ಕೆ ಸಾಧ್ಯ ಇಲ್ಲ. 2 ಕೊಟ್ಟಿದ್ದಾರೆ ಮತ್ತು ಎಡಿಷನ್ ಇದೆ. ಆದ ಕಾರಣ 2 + a = 10 ಅಂತ. 2 + a = 10 a = 10 - 2 ಅಂದರೆ 8. ಅಂದರೆ a = 8 ಆಯಿತು. ಈಗ a + b 9 ಇಲ್ಲಿದೆಯಲ್ಲ, a + b 9. a + b 9ನಲ್ಲಿ ಈಗ a ಗೊತ್ತಾಯ್ತು ನಮಗೆ, a 8 ಅಂತಂದರೆ b ಎಷ್ಟು? ನಮಗೆ ಟೋಟಲ್ 9 ಆಗಬೇಕು. 8 + b = 9. ಅಂದರೆ b = 9 - 8 = 1. ಅಂದರೆ a 8 ಆದಮೇಲೆ b 1 ಆಗ್ತದೆ. 8 ಮತ್ತು 1 ಕೂಡಿದರೆ 9. ಅದನ್ನೇ ಇಲ್ಲಿ ಈ ಕಡೆ ಇಟ್ಕೊಟ್ಟಿದ್ವಿ. 8 + b = 9. b = 9 - 8 = 1. ಅಂದರೆ b 1 ಆಯಿತು. ಈಗ ಇದು ಲೆಕ್ಕ ಸರಿ ಇದೆಯಾ ಅಂತ ಒಮ್ಮೆ ನೋಡೋಣ. a 8 b 1 ಇದು ಸರಿ ಇದೆ ಅಂತ ಇಲ್ಲಿ ಬರೆದು ನೋಡೋಣ. ಈಗ ನೋಡಿ, ಆ ವ್ಯಾಲ್ಯೂಗಳನ್ನು ತುಂಬಿದ್ದೀನಿ. a = 8, b = 1. ಈಗ ಪರೀಕ್ಷಿಸಿ ನೋಡೋಣ. 1 to 8, a ಜಾಗದಲ್ಲಿ 8 8 8 ಹಾಕಿದ್ದೀನಿ. b ಜಾಗದಲ್ಲಿ 1 ಹಾಕಿದ್ದೀನಿ. ಅಂದಮೇಲೆ 8 1 9. ಈ ಬಾಕ್ಸ್ ಬಿಟ್ಟು ಹೊರಗಡೆ ಹಾಗೆ ಬರೆದಿದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತ. 8 1 9 ಆಯಿತು. 2 8 10 ಆಯಿತು. 0 ಬಂತು. ಇಲ್ಲಿ 1 6 ಅಂದರೆ ಒಂದು ಕೈಲ ಇದೆ, ನಿಮ್ಗೆ ಗೊತ್ತಿದೆ. ಆದಮೇಲೆ 1 1 2 6 8 ಆಯಿತು. ಆದ ಕಾರಣ ಇದು ಸರಿ ಇದೆ. a = 8 ಮತ್ತು b = 1. ಇಲ್ಲಿಗೆ ಈ ನಿಮ್ಮ ಸಂಖ್ಯೆಗಳೊಡನೆ ಆಟ ಪಾಠದ 1ನೇ 1.1 ಅಭ್ಯಾಸ ಮುಕ್ತಾಯವಾಯಿತು. ಈ ನಾನು ಮಾಡಿದ ಲೆಕ್ಕ ನಿಮಗೆ ತಿಳಿಯುತ್ತಾ, ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಾವು ಮಾಡುವ ಇಂಗ್ಲೀಷ್, ಹಿಂದಿ, ಕನ್ನಡ ಪಾಠಗಳನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.